ಇವತ್ತೊಂದು ಹೆಲ್ದಿಯಾಗಿರೋ ಸಮ್ಮರ್ಗೆ ಕೂಲ್ ಆಗಿರುವಂಥ ಒಂದು ರೆಸಿಪಿ ಹೇಳೋಣ ಅಂತ. ನೈಟು ಉಳಿದಿರೋ ಅನ್ನನ ಹಾಗೆ ಇಟ್ಬಿಡಿ. ಅದು ಸ್ವಲ್ಪ ನೀರು ಹಾಕ್ಬಿಟ್ಟಿಟ್ಟಾಗ ಅದು ಸ್ವಲ್ಪ ಮೆತ್ತಗಿರುತ್ತೆ. ಇವಾಗ ನೀರು ಹಾಕ್ಬಿಟ್ಟಿದ್ದೀನಿ. ನಿನ್ನೆ ನೈಟಿಂದು ರೈಸ್ ಉಳಿದಿತ್ತು, ಅದನ್ನು ಹೀಗೆ ನೀರು ಹಾಕ್ಬಿಟ್ಟು ಇಟ್ಬಿಟ್ಟು ಅದರಲ್ಲಿ ಒಂದು ರೆಸಿಪಿ ಮಾಡೋಣ ಅಂತೇಳಿ. ಅನ್ನ ಉಳಿದಿರೋದನ್ನ ವೇಸ್ಟ್ ಮಾಡೋದು ಬೇಡ, ಇಲ್ಲಾಂದರೆ ರೆಸಿಪಿಗೂ ಅನ್ನೋದಕ್ಕಿಂತ ಇದು ಆ್ಯಕ್ಚುಲಿ ತುಂಬ ಯೂಸ್ಫುಲ್ ಆಗುತ್ತೆ. ಈ ಸಮ್ಮರ್ಗಂತೂ ತುಂಬ ಒಳ್ಳೆಯದು, ಏಕೆಂತಂದರೆ ಬಾಡಿ ನಮಗೆ ತುಂಬ ಹೀಟ್ ಆಗಿರುತ್ತಲ್ವ, ಸೊ ಹಂಗಾಗಿ ಅದು ಹೀಟ್ನ ಕಡಿಮೆ ಮಾಡುತ್ತೆ. ನಾವೇನು ಸೋಕ್ ಮಾಡಿರ್ತೀವಿ ರೈಸ್, ಅದನ್ನು ಅದರೊಳಗಡೆ ನಾವು ಇವಾಗ ಮೊಸರು ಹಾಕೋಣ. ಮೊಸರನ್ನ ಸ್ವಲ್ಪ ಹಾಕ್ತಾ ಇದ್ದೀನಿ ಇವಾಗ, ಅದು ಆಲ್ರೆಡಿ ನೀರಿರೋದ್ರಿಂದ ಸ್ವಲ್ಪ ತಗೊಳುತ್ತೆ ಅಷ್ಟೇ. ಈ ಮೊಸರನ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದು ಸಮ್ಮರ್ಗಂತೂ ತುಂಬ ಒಳ್ಳೆಯದು. ಯಾರೇ ಬಾಡಿ ಹೀಟ್ ಇರುತ್ತೆ ಅದು ಪ್ರತಿಯೊಬ್ಬರು ತಿಂದ್ರೂ ಒಳ್ಳೆಯದು ಇದು, ಏಕೆಂದರೆ ತುಂಬ ಹೀಟ್ ಇರುತ್ತಲ್ವಾ, ಸೊ ಹಂಗಾಗಿ ಹೀಟ್ ರಿಡ್ಯೂಸ್ ಮಾಡುತ್ತೆ ಇದು. ಚೆನ್ನಾಗಿ ಮಿಕ್ಸ್ ಮಾಡೋಣ. ಇವಾಗ ಏನು ಮೊಸರು ಹಾಕಿಟ್ಟಿದ್ದೀವಿ ಅದಕ್ಕೆ ಇವಾಗ ನಾನು ಒಂದು ಚಿಲ್ಲಿನ ಹಾಕ್ತಾಯಿದ್ದೀನಿ. ಜಾಸ್ತಿ ಚಿಲ್ಲಿ ಬೇಡ, ಏಕೆಂತ ಹೇಳಿದ್ರೆ ಮತ್ತೆ ಇನ್ನೊಂದು ರೆಸಿಪಿ ಮಾಡ್ತೀನಿ, ಅದಕ್ಕೆ ಖಾರ ಹಾಕ್ತಾಯಿದ್ದೀನಿ. ಸೊ ಹಂಗಾಗಿ ಲೈಟಾಗಿ ಚಿಲ್ಲಿ ಹಾಕೋಣ, ಸಮ್ಮರಲ್ಲಿ ಜಾಸ್ತಿ ತಿನ್ನೋಕ್ಕಾಗಲ್ಲ. ಮತ್ತು ಕೊರಿಯಾಂಡರ್ ಲೀಫ್ ಕೊತ್ತಂಬರಿನ ಹಾಕ್ತಾಯಿದ್ದೀನಿ. ಹಸಿ ಕೊತ್ತಂಬರಿ ತಿನ್ನೋದ್ರಿಂದಾಗಿ ತುಂಬ ಒಳ್ಳೆಯದು, ಬಾಡಿಗೆ ಅಥವಾ ಫೇಸ್ಗೆ ತುಂಬ ಒಳ್ಳೆಯದು. ಅದಕ್ಕೆ ಜಾಸ್ತಿನ ಯೂಸ್ ಮಾಡಿ. ಪುದೀನ ಹಾಕ್ತಾಯಿದ್ದೀನಿ. ಪುದೀನ ಕೆಲವರಿಗೆ ಸ್ಮೆಲ್ ಇಷ್ಟಪಡಲ್ಲ, ಬಟ್ ಪುದೀನ ತಿನ್ನೋದ್ರಿಂದಾಗಿ ಲಿವರ್ ಕ್ಲೀನ್ ಮಾಡುತ್ತೆ, ಸೊ ಹಂಗಾಗಿ ಪುದೀನ ತಿಂದಷ್ಟು ತುಂಬ ಒಳ್ಳೆಯದು. ಮತ್ತು ಕರಿ ಲೀವ್ಸ್ನ ಯಾರು ಹಸಿ ತಿನ್ನೋಕ್ಕೆ ಇಷ್ಟಪಡಲ್ಲ, ಬಟ್ ಈ ಥರ ಮಿಕ್ಸ್ ಮಾಡ್ಕೊಂಡು ತಿಂದಾಗ ಎಲ್ಲ ಹೊಟ್ಟೆ ಹೋಗುತ್ತಲ್ವಾ, ಮತ್ತು ಇದು ಹೇರ್ಸಿಗೂ ತುಂಬ ಒಳ್ಳೆಯದು. ಸೊ ಹಂಗಾಗಿ ಯಾರು ಹಸಿ ತಿನ್ನೋಕ್ಕೆ ಇಷ್ಟಪಡಲ್ಲ ಅವರಿಗೆಲ್ಲ ಈ ಥರ ಮಿಕ್ಸ್ ಮಾಡ್ಕೊಂಡು ತಿಂದಾಗ ಗೊತ್ತಾಗಲ್ಲ, ತಿಂದಿದ್ದು ಕೂಡ ಗೊತ್ತಾಗಲ್ಲ. ಆನಿಯನ್ ಹಾಕ್ತಾಯಿದ್ದೀನಿ. ಆನಿಯನ್ ತುಂಬ ಕೂಲ್ ಬಾಡಿಗೆ, ಸೊ ಹಂಗಾಗಿ ಆನಿಯನ್ ಎಷ್ಟು ತಿಂತೀವಿ ಅಷ್ಟು ತುಂಬ ಒಳ್ಳೆಯದು. ಕೊರಿಯಾಂಡರ್ ಇದು ಕೊತ್ತಂಬರಿನೂ ಅಷ್ಟೇ ತುಂಬ ಒಳ್ಳೆಯದು. ಯಾವುದೇ ಹಸಿ ತಿಂದಿರ ತುಂಬ ಒಳ್ಳೆಯದು. ಕರ್ಬೇವಿನ ಸೊಪ್ಪು ಯಾರ್ಯಾರು ತಿನ್ನಲ್ಲ ಹಸಿದಾಗಿ, ಅವರಿಗೆಲ್ಲ ಇದು ಮಿಕ್ಸಲ್ಲಿ ತಿನ್ನೋದ್ರಿಂದಾಗಿ ಹೊಟ್ಟೆಗೂ ಚೆನ್ನಾಗಿ ಹೋಗುತ್ತೆ. ಸೊ ಹಂಗಾಗಿ ಆದಷ್ಟು ಚೆನ್ನಾಗಿ ಸೊಪ್ಪು, ಹಸಿದು ಉಪ್ಪು ಮತ್ತು ಈರುಳ್ಳಿನ ಸಾಂಬಾರಲ್ಲಿ ತಿನ್ನಿ, ತುಂಬ ಒಳ್ಳೆಯದು ಬಾಡಿಗೆ. ಇವಾಗ ನಾವು ಯಾವುದಕ್ಕಾದ್ರೂ ನಾವು ಡೈರೆಕ್ಟಾಗಿ ಸಾಲ್ಟ್ ತಿಂತೀವಿ ಅಂತ ಹೇಳಿದಾಗ ನಾವು ಯಾವತ್ತೂ ವೈಟ್ ಸಾಲ್ಟ್ನ ತಿನ್ನಬಾರ್ದು. ಈ ಸಲಾಡ್ ಆಗಲಿ ಅಥವಾ ಈ ಥರ ಕೋಸಂಬರಿ ಈ ಥರ ಏನಾದ್ರು ಮಾಡ್ಕೊಂಡಾಗ ನಾವು ಅಥವಾ ಮಜ್ಜಿಗೆ ರೈಸ್ ಮಾಡ್ಕೊಂಡಾಗೆಲ್ಲ ನಾವು ಡೈರೆಕ್ಟಾಗಿ ಉಪ್ಪನ್ನ ತಿನ್ನಬಾರ್ದು. ನಾವು ಇವಾಗ ಬ್ಲ್ಯಾಕ್ ಸಾಲ್ಟ್ನ ಯೂಸ್ ಮಾಡ್ತಾ ಇದ್ದೀನಿ. ಬ್ಲ್ಯಾಕ್ ಸಾಲ್ಟು ತುಂಬ ಒಳ್ಳೆಯದು ದೇಹಕ್ಕೆ. ಅದು ಡೈರೆಕ್ಟಾಗಿ ನಾವು ತಿಂತೀವಿ ಸಾಲ್ಟ್ನ ಅಂತ ಬಂದಾಗ ನಾವು ಸಾಲ್ಟ್ನ ಯೂಸ್ಲೇ ಮಾಡಬಾರ್ದು. ಬ್ಲ್ಯಾಕ್ ಸಾಲ್ಟ್ನ ಯೂಸ್ ಮಾಡಿ, ತುಂಬ ಒಳ್ಳೆಯದು. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿದ್ರೆ ಆಯಿತು. ನೆಕ್ಸ್ಟ್ ಇನ್ನೊಂದು ರೆಸಿಪಿಗೆ ಹೋಗೋಣ. ರೆಡಿ ಆಗಿದೆ ಇವಾಗ. ನಾನೇನು ಉದ್ದಿಟ್ಕೊಂಡಿದ್ದು ಅದನ್ನು ಒಂದು ಪ್ಲೇಟಿಗೆ ತೊಗೊಂಡಿದ್ದೀನಿ. ಅದಕ್ಕೆ ಬ್ಲ್ಯಾಕ್ ಸಾಲ್ಟ್ನ ಹಾಕ್ತಾ ಇದ್ದೀನಿ. ಸ್ವಲ್ಪ ತಣ್ಣಗಾಗಿ ಬಿಟ್ಕೊಡಿ. ತಣ್ಣಗಾದ್ಮೇಲೆ ಬ್ಲ್ಯಾಕ್ ಸಾಲ್ಟ್ ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಬೇಕು. ಚಿಲ್ಲಿ ಮತ್ತು ಗಾರ್ಲಿಕ್ ಎರಡೂ ಮಿಕ್ಸ್ ಆಗಬೇಕು ಚೆನ್ನಾಗಿ. ನೀವು ಎಣ್ಣೆಲಿ ಫ್ರೈ ಮಾಡಿರೋದ್ರಿಂದ ಒಳ್ಳೆ ಟೇಸ್ಟ್ ಕೂಡ ಬರುತ್ತೆ. ಇದನ್ನು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ನಾವು ಕೊರಿಯಾಂಡರ್ ಲೀಫ್ ಮತ್ತು ಪುದೀನ ಮತ್ತು ಕರ್ಬೇವಿನ ಸೊಪ್ಪು ಎಲ್ಲನ ಹಾಕೋಣ. ಮತ್ತು ಇದಕ್ಕೆ ಆಲೂಗೆಡ್ಡೆನ ಬಾಯ್ಲ್ ಮಾಡಿ ಇಟ್ಕೊಂಡಿರಬೇಕು, ಅದನ್ನು ಸ್ಮ್ಯಾಶ್ ಮಾಡಿ ಹಾಕೊಳ್ಳೋಣ ಅದರೊಳಗಡೆ. ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡೋಣ ಇವಾಗ. ಅದನ್ನ ಇವಾಗ ಬಾಲ್ ಥರ ಮಾಡ್ಕೊಳ್ಳೋಣ. ಈಗ ಎಷ್ಟು ಜನ ತಿಂತೀರಾ ಅದನ್ನು ಡಿಪೆಂಡು. ನೀವು ಇಬ್ಬರು ತಿನ್ನೋದಾದರೆ 2 ಬಾಲ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ 1 ಬಾಲ್ ಮಾಡ್ಕೊಳ್ಳಿ. ಒಬ್ಬರೇ ತಿಂತಾಯಿದ್ದೀರಾ ಅಂತ ಹೇಳಿದ್ರೆ 1 ಬಾಲ್ ಮಾಡ್ಕೊಳ್ಳಿ. ಆ ರೈಸ್ ಒಳಗಡೆ ಹಾಕ್ಕೊಂಡು ಇದನ್ನು ತಿಂತಾ ಇದ್ದರೆ ಚಂದ್ರ ಸರ್ ಹೇಳ್ತಾರಲ್ಲ, few minutes later ಕೂಡ ಹೌದು, ಹೀಟ್ ಕೂಡ ಕಡಿಮೆ ಆಗುತ್ತೆ. ಸೊ ಹಂಗಾಗಿ ಒಂದ್ಸಲ ಟ್ರೈ ಮಾಡಿ. ಲೈಕ್ ಮಾಡಿ.